ಬೆಂಗಳೂರಿನ ಟರ್ಫ್ ಕ್ಲಬ್ ಕುದುರೆಗಳಲ್ಲಿ ಈ ಗ್ಲ್ಯಾಂಡರ್ಸ್ ರೋಗ ಪತ್ತೆಯಾಗಿದೆ. ಗ್ಲ್ಯಾಂಡರ್ಸ್ ರೋಗ ಮನುಷ್ಯರಿಗೂ ಸಹ ಹರಡಬಹುದು. ಬೆಂಗಳೂರು ಟರ್ಫ್ ಕ್ಲಬ್ ಕುದುರೆಗಳಲ್ಲಿ ಗ್ಲ್ಯಾಂಡರ್ಸ್ ರೋಗ ಕಂಡು ಬರ್ತಾ ಇದೆ. ಗ್ಲ್ಯಾಂಡರ್ಸ್ ರೋಗ ಮನುಷ್ಯರಿಗೂ ಸಹ ಹರಡಬಲ್ಲದು. ಹೀಗಾಗಿ ಟರ್ಫ್ ಕ್ಲಬ್ ಸುತ್ತ ಕುದುರೆ, ಕತ್ತೆ ಸೇರಿದಂತೆ ಈ ಹೆಸರುಗತ್ತೆ ಪ್ರಾಣಿಗಳ ಚಲನೆಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಗ್ಲ್ಯಾಂಡರ್ಸ್ ರೋಗ ಪೀಡಿತ ಪ್ರದೇಶ ಅಂತ ಅದನ್ನ ಘೋಷಣೆ ಮಾಡಲಾಗಿದೆ. ಮೆರವಣಿಗೆ ಹಾಗೂ ಮನೋರಂಜನೆಗೆ ಕುದುರೆಯನ್ನ ಬಳಕೆ ಮಾಡದಂತೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಟರ್ಫ್ ಕ್ಲಬ್ ಕುದುರೆಗಳಲ್ಲಿ ಈ ಗ್ಲ್ಯಾಂಡರ್ಸ್ ರೋಗ ಪತ್ತೆಯಾಗಿರೋದು, ಹೀಗಾಗಿ ಅಲ್ಲಿ ಸುತ್ತಮುತ್ತ ನಿರ್ಬಂಧವನ್ನ ವಿಧಿಸಲಾಗಿದೆ. ಈ ಗ್ಲ್ಯಾಂಡರ್ಸ್ ರೋಗ ಏನು ಅಂದ್ರೆ, ಗ್ಲ್ಯಾಂಡರ್ಸ್ ಒಂದು ಸಾಂಕ್ರಾಮಿಕ ಮತ್ತು ಮಾರಣಾಂತಿಕ ಕಾಯಿಲೆ. ಇದು ಕುದುರೆಗಳು, ಕತ್ತೆಗಳು ಹಾಗೂ ಹೇಸರಗತ್ತೆಗಳಿಂದ ಈ ಸೋಂಕು ಹರಡುತ್ತೆ. ಬರ್ಖೋಲ್ಡೇರಿಯಾ ಮಲ್ಲಿ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂತಹ ಸೋಂಕು ಇದು. ಕುದುರೆ, ಕತ್ತೆಗಳು ಹಾಗೂ ಹೇಸರಗತ್ತೆಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತೆ. ಶ್ವಾಸನಾಳ, ಶ್ವಾಸಕೋಶಗಳಲ್ಲಿ ಗಂಟು ಹಾಗೂ ಹುಣ್ಣುಗಳು ಅಲ್ಲಿ ಆಗತ್ತೆ. ಇದು ಉಲ್ಬಣ ಆದರೆ ಸಾವು ಕೂಡ ಸಂಭವಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ಗ್ಲ್ಯಾಂಡರ್ಸ್ ರೋಗ ಇದೀಗ ಟರ್ಫ್ ಕ್ಲಬ್ನಲ್ಲಿರುವ ಕುದುರೆಗಳಿಗೆ ಕಾಣಿಸಿಕೊಂಡಿದೆ. ಹೀಗಾಗಿ ಮೆರವಣಿಗೆಗಳಿಗೆ, ಮನೋರಂಜನೆಗೆ ಕುದುರೆಯನ್ನು ಬಳಕೆ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನು ಸಹ ಕೊಡಲಾಗಿದೆ. ಟರ್ಫ್ ಕ್ಲಬ್ ಸುತ್ತಮುತ್ತ ಪ್ರಾಣಿಗಳ ಚಲನೆಗಳಿಗೆ ನಿರ್ಬಂಧವನ್ನು ಸಹ ವಿಧಿಸಲಾಗಿದೆ.